ನಮಸ್ಕಾರ. ನನ್ನ ಹೆಸರು ನೇಹಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಸಂಗಮೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಗುರು ಶಿಷ್ಯ ನೀತಿ ಕಥೆಯನ್ನು ಮಾಡುತ್ತಿದ್ದೇನೆ. ತುಂಗಭದ್ರಾ ನದಿ ತೀರದಲ್ಲಿ ಒಂದು ಆಶ್ರಮವಿತ್ತು. ಅಲ್ಲಿ ಗುರು ಶ್ರದ್ಧಾನಂದರ ಬಳಿ ಹಲವಾರು ಶಿಷ್ಯಂದಿರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಆ ಶಿಷ್ಯರುಗಳಲ್ಲಿ ಇಬ್ಬರ ಶಿಷ್ಯಂದಿರ ಕಥೆ ಇದು. ಒಬ್ಬನ ಹೆಸರು ವಿನಯ ಶರ್ಮಾ, ಇನ್ನೊಬ್ಬನ ಹೆಸರು ವಿಜಯ ಶರ್ಮಾ. ಗುರುಗಳು ತಮ್ಮಲ್ಲಿದ್ದ ಎಲ್ಲಾ ವಿದ್ಯೆಯನ್ನು ಅವರಿಗೆ ಧಾರೆ ಎರೆದು ಅವರನ್ನು ವಿದ್ಯಾಪಾರಂಗತರನ್ನಾಗಿ ಮಾಡಿದರು. ಒಂದು ದಿನ ಗುರುಗಳು ಶಿಷ್ಯಂದಿರನ್ನು ಕರೆದು, ಶಿಷ್ಯರೇ, ಇಂದಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು, ಇನ್ನು ನೀವು ಇಲ್ಲಿಂದ ಹೊರಡಬಹುದು ಎಂದರು. ಅದನ್ನು ಕೇಳಿದ ಶಿಷ್ಯರು, ಗುರುಗಳೇ, ಮುಂದೆ ಏನು ಮಾಡಬೇಕೆಂದು ಸಲಹೆಯನ್ನು ಕೊಡಿ, ನಾವು ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ವಿನಂತಿ ಮಾಡಿಕೊಂಡರು. ಆಗ ಗುರುಗಳು, ಆ ದೇಶದ ರಾಜ ನ್ಯಾಯನಿಧಿ ತುಂಬಾ ಧರ್ಮವಂತ. ಅವನ ಬಳಿಗೆ ಹೋದವರನ್ನು ಅವನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ನೀವು ಹೋಗಿ ನಾವು ಶ್ರದ್ಧಾನಂದರ ಶಿಷ್ಯರನ್ನು ಹೇಳಿಕೊಳ್ಳಿ, ಅವನು ಖಂಡಿತ ನಿಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿಯನ್ನು ತೋರುತ್ತಾನೆ ಎಂದರು. ಆಗ ಗುರುಗಳು ಶಿಷ್ಯರು ರಾಜನಿಗೆ ವಂದಿಸಿ ಅಲ್ಲಿಂದ ಹೊರಟು ಆ ದೇಶದ ರಾಜ ನ್ಯಾಯನಿಧಿಯ ಬಳಿಗೆ ಹೋಗಿ ತಲುಪಿದರು. ನ್ಯಾಯನಿಧಿ ಅವರನ್ನು ಕಂಡು, ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ನನ್ನಿಂದೇನಾಗಬೇಕಿದೆ ಎಂದು ಪ್ರಶ್ನಿಸಿದರು. ಆಗ ವಿನಯ ಶರ್ಮಾ, ನಾವು ಶ್ರದ್ಧಾನಂದ ಶಿಷ್ಯರ ಗುರುಗಳು. ನನ್ನ ಹೆಸರು ವಿನಯ ಶರ್ಮಾ, ಇವನ ಹೆಸರು ವಿಜಯ ಶರ್ಮಾ. ನಮ್ಮ ವಿದ್ಯಾಭ್ಯಾಸ ಮುಗಿದಿದ್ದು ಮುಂದಿನ ದಾರಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಗುರುಗಳು ನಿಮ್ಮ ಹೆಸರನ್ನು ಹೇಳಿದರು, ನೀವು ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿಯನ್ನು ತೋರುತ್ತೀರಿ ಎಂದು. ಆ ಮಾತುಗಳನ್ನು ಆಲಿಸಿದ ರಾಜ, ಆಯಿತು, ನನ್ನಿಂದ ಯಾವ ಸಹಾಯ ಆಗಬೇಕಿದೆ ಎಂದು ಕೇಳಿ, ಅದಕ್ಕೆ ನಾನು ವ್ಯವಸ್ಥೆ ಮಾಡುತ್ತೇನೆ ಎಂದನು. ಆಗ ವಿನಯ ಶರ್ಮಾ, ಪ್ರಭು, ನಾನು ಬಡವ, ನನಗೆ ನೀವು ಹೇರಳವಾಗಿ ಧನ ಸಹಾಯ ಮಾಡಿದರೆ ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ ಎಂದನು. ಆಗ ರಾಜ ವಿನಯ ಶರ್ಮನ ಕಡೆಗೆ ತಿರುಗಿ ಕೇಳಿದನು, ನಿನಗೇನು ಬೇಕು ಕೇಳು ಎಂದನು. ಆಗ ವಿನಯ ಶರ್ಮಾ ಅತ್ಯಂತ ವಿನಯದಿಂದ, ಪ್ರಭು, ನನಗೆ ದ್ರವ್ಯದ ಮೇಲೆ ಆಸೆ ಇಲ್ಲ, ಅದು ಇವತ್ತು ಇರುತ್ತದೆ, ನಾಳೆ ಹೋಗುತ್ತದೆ. ಆದುದರಿಂದ ತಾವು ನನಗೆ ದ್ರವ್ಯದ ಬದಲು ಆಯುರ್ವೇದ ಪದ್ಧತಿಯ ಕುರಿತು ಒಂದು ಪುರಾತನವಾದ ತಾಳೆಗರಿ ಗ್ರಂಥವನ್ನು ತರಿಸಿಕೊಡಿ. ಅದನ್ನು ನಾನು ಅಧ್ಯಯನ ಮಾಡಿ ಕಷ್ಟದಲ್ಲಿರುವವರಿಗೆ ಸೇವೆ ಮಾಡಿಕೊಂಡು ಇರುತ್ತೇನೆ ಎಂದನು. ಆ ಮಾತುಗಳನ್ನು ಕೇಳಿ ವಿಜಯ ಶರ್ಮಾ ಮನದಲ್ಲಿಯೇ ನಕ್ಕನು. ಹಾಗೆ ರಾಜ ಇವರಿಬ್ಬರ ಇಚ್ಛೆಯಂತೆ ವಿಜಯ ಶರ್ಮನಿಗೆ ದ್ರವ್ಯವನ್ನು, ವಿನಯ ಶರ್ಮನಿಗೆ ತಾಳೆಗರಿ ಗ್ರಂಥವನ್ನು ಕೊಟ್ಟನು. ಅವರಿಬ್ಬರು ರಾಜನಿಗೆ ವಂದಿಸಿ ಅಲ್ಲಿಂದ ಹೊರಟರು. ದಾರಿಯಲ್ಲಿ ವಿಜಯ ಶರ್ಮಾ, ನಿನ್ನನ್ನು ನಾನು ಎಷ್ಟು ಮೂರ್ಖನೆಂದು ತಿಳಿದಿರಲಿಲ್ಲ. ಕೇಳಿದ್ದು ಕೊಡುವಲಾಗಿ ರಾಜ ಹೇಳಿದಾಗ ಬೆಲೆ ಬಾಳುವ ವಸ್ತುಗಳನ್ನು ಕೇಳಿ ಪಡೆಯಬಹುದಿತ್ತು. ಅದನ್ನು ಬಿಟ್ಟು ಈ ತಾಳೆಗರಿ ಗ್ರಂಥ ಪಡೆದಿದ್ದೀಯ ಎಲ್ಲ ಎಂದು ಅವನನ್ನು ಹಂಗಿಸಿದರು. ಆಗ ವಿನಯ ಶರ್ಮಾ, ನನಗೆ ಈ ಗ್ರಂಥಕ್ಕಿಂತ ಬೆಲೆ ಬಾಳುವ ವಸ್ತು ಇನ್ನೊಂದಿಲ್ಲ ಎಂದನು. ಆಗ ವಿಜಯ ಶರ್ಮಾ, ನಿನ್ನ ಹಣೆಯಲ್ಲಿ ಬಡವನಾಗಿ ಇರಬೇಕೆಂದು ಬರೆದಿದೆ, ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ಎಂದು ಅವನಿಂದ ಹೇಳಿಕೊಂಡು ಅವನ ಬಳಿ ಇದ್ದ ಹಣದಿಂದ ಆ ರಾಜ್ಯದ ರಾಜಬೀದಿಯಲ್ಲಿಂದು ಕಟ್ಟಡವನ್ನು ಕೊಂಡುಕೊಂಡನು. ಆ ಕಟ್ಟಡದಲ್ಲಿ ಆಭರಣಗಳ ಮಾರಾಟ ಮಾಡತೊಡಗಿದನು. ಕೆಲವೇ ವರ್ಷಗಳಲ್ಲಿ ಅವನ ವ್ಯಾಪಾರ ಅಭಿವೃದ್ಧಿ ಹೊಂದಿ ಅವನು ಶ್ರೀಮಂತನಾದನು. ಇದ್ದ ವಿನಯ ಶರ್ಮಾ ಒಂದು ಪುಟ್ಟ ಹಳ್ಳಿಯನ್ನು ಸೇರಿಕೊಂಡು ಒಂದು ಗುಡಿಸಿಲಿನಲ್ಲಿ ವಾಸಿಸುತ್ತಾ ಇದ್ದನು. ಅವನು ಭಿಕ್ಷಾನ್ನವನ್ನು ತಿನ್ನುತ್ತಾ ಆ ವೈದ್ಯಕೀಯ ತಾಳೆಗರಿ ಗ್ರಂಥದಿಂದ ಕೆಲವಷ್ಟು ವೈದ್ಯಕೀಯ ಶಾಸ್ತ್ರಗಳನ್ನು ಕೂಡ ಅವನು ಅಧ್ಯಯನ ಮಾಡಿದನು. ಆ ಹಳ್ಳಿಯಲ್ಲಿ ಯಾರಿಗಾದರೂ ಕಾಯಿಲೆಗಳು, ರೋಗಗಳು ಬಂದಾಗ ಅವನು ಅವರ ಮನೆಗೆ ಹೋಗಿ ಔಷಧೋಪಚಾರವನ್ನು ಮಾಡತೊಡಗಿದನು. ಕೆಲವೇ ದಿನಗಳಲ್ಲಿ ಆ ಹಳ್ಳಿ ಜನರು ಗುಣವಾಗತೊಡಗಿದರು. ಇದರಿಂದ ಹಳ್ಳಿ ಜನರು ಇವನನ್ನು ನೋಡಿ ಇವನಿಗೆ ಇರಲು ಒಂದು ಪುಟ್ಟ ಮನೆಯನ್ನು ಮಾಡಿಕೊಟ್ಟರು. ಅವನು ಆ ಮನೆಯಲ್ಲಿಯೇ ರೋಗಿಗಳ ಸೇವೆ ಮಾಡಿಕೊಂಡು ಇರುತ್ತಿದ್ದನು. ಬಂದವರು ಅವನಿಗೆ ಅಷ್ಟೋ ಇಷ್ಟೋ ಹಣ ಕೊಟ್ಟು ಹೋಗುತ್ತಿದ್ದರು. ಹೀಗೆ ಅವನ ಜೀವನ ಯಾವುದೇ ತೊಂದರೆಯನ್ನು ಸುಖವಾಗಿ ಸಾಗುತ್ತಿತ್ತು. ಒಮ್ಮೆ ಹೀಗಿರುವ ಸಂದರ್ಭದಲ್ಲಿ ದೇಶದ ರಾಜ ನ್ಯಾಯನಿಧಿಗೆ ಕಾಯಿಲೆಯೊಂದು ಬಂದಿತು. ಯಾರ್ಯಾರೋ ಬಂದರೂ ಅವನನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಕೆಲವೊಬ್ಬರು ವಿನಯ ಶರ್ಮನ ವಿಷಯವನ್ನು ತಿಳಿಸಿದರು. ಆಗ ವಿನಯ ಶರ್ಮಾ ಅಲ್ಲಿಗೆ ಬಂದು ರಾಜನಿಗೆ ವಂದಿಸಿ ರಾಜನ ಕಾಯಿಲೆಯನ್ನು ವಾಸಿ ಮಾಡಿದನು. ಆಗ ರಾಜ, ನಿನಗೆ ನಾನು ತಾಳೆಗರಿ ಗ್ರಂಥ ಕೊಟ್ಟುದಕ್ಕೂ ಸಾರ್ಥಕವಾಯಿತು, ಇಲ್ಲವಾದರೆ ನಾನು ಸತ್ತೇ ಹೋಗುತ್ತಿದ್ದೆ ಎಂದನು. ನೀನು ನನ್ನ ಅರಮನೆಯಲ್ಲಿ ರಾಜವೈದ್ಯನಾಗಿ ಇದ್ದು ಬಿಡು, ನನಗೆ ಯಾವುದೇ ತೊಂದರೆಯೂ ಬರುವುದಿಲ್ಲ ಎಂದನು. ಆಗ ವಿನಯ ಶರ್ಮಾ, ಮನ್ನಿಸಬೇಕು ಪ್ರಭುಗಳೇ, ನಾನು ನಿಮ್ಮ ಅರಮನೆಯಲ್ಲಿ
ಚೆನ್ನಾಗಿ ಇದ್ದರೆ ಅಲ್ಲಿ ನನ್ನ ಹಳ್ಳಿ ಜನರನ್ನು ಅವರ ಕಾಯಿಲೆಗಳನ್ನು ನೋಡಿಕೊಳ್ಳುವವರು ಯಾರು? ಅದಕ್ಕೆ ನಾನು ಇಲ್ಲಿ ಇರುವಲು ಆಗುವುದಿಲ್ಲ. ಆದರೆ ನೀವು ಹೇಳಿದಾಗಲೆಲ್ಲ ನಾನು ಬಂದು ಹೋಗುತ್ತೇನೆ ಎಂದನು. ಹೀಗೆ ಆ ರಾಜನು ಆ ಹಳ್ಳಿಯಲ್ಲಿ ಒಂದು ವೈದ್ಯಕೀಯ ಆಸ್ಪತ್ರೆಯನ್ನು ಕಟ್ಟಿಸಿಕೊಟ್ಟನು. ಹಾಗೆ ಅವನ ಸಹಾಯಕ್ಕೆ 4-5 ಸೈನಿಕರನ್ನು ಕಳುಹಿಸಿಕೊಟ್ಟನು. ಹೀಗೆ ವಿನಯ ಶರ್ಮನ ಕೀರ್ತಿ ಎಲ್ಲೆಡೆ ಹರಡಿತು. ಒಮ್ಮೆ ಇತ್ತ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ವಿಜಯ ಶರ್ಮನು ವಿನಯ ಶರ್ಮನನ್ನು ಕಂಡು ಕೂಡಲೇ ಉಪಚರಿಸಿದನು. ಆಗ ವಿನಯ ಶರ್ಮ ಹಿಂದೆ ನಡೆದ ಎಲ್ಲಾ ಘಟನೆಯನ್ನು ಅವನಿಗೆ ಹೇಳಿದನು. ಆಗ ವಿಜಯ ಶರ್ಮ, ನಿನಗೆ ಈಗಲಾದರೂ ಬುದ್ಧಿ ಬಂದಿಲ್ಲವೇ? ಕೀರ್ತಿ ಎಷ್ಟು ಸಂಪಾದಿಸಿದರೆ ಅದು ನಿನ್ನ ಜೀವನದ ಉಪಯೋಗಕ್ಕೆ ಬರುವುದೇ ಇಲ್ಲ. ದುಡ್ಡಿದ್ದರೆ ಮಾತ್ರ ನೀನು ಬದುಕಬಹುದು ಎಂದನು. ಆಗ ವಿನಯ ಶರ್ಮ, ಒಬ್ಬೊಬ್ಬರು ಒಂದೊಂದರಲ್ಲಿ ಸುಖವನ್ನು ಕಾಣುತ್ತಾರೆ. ನೀನು ಹಣದಲ್ಲಿ ಸುಖವನ್ನು ಕಾಣುವೆ, ಭ್ರಮೆಯಲ್ಲಿ ಬದುಕುತ್ತಿರುವೆ. ಆದರೆ ನಿಜವಾದ ಸುಖವಿರುವುದು ದುಡ್ಡಲ್ಲಿ ಅಲ್ಲ, ಅದು ಸೇವೆಯಲ್ಲಿ. ಅದು ನಿನಗೆ ಈಗ ಹೇಳಿದರೆ ಎಲ್ಲಿ ಅರ್ಥವಾಗುತ್ತದೆ? ಬಿಡು, ಮುಂದೆ ಬದುಕು ನಿನಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ ಎಂದು ಹೇಳಿದನು. ಮುಂದೆ ವಿಜಯ ಶರ್ಮನಿಗೆ ಎಲ್ಲದ ಕಾಯಿಲೆಗಳು ಬಂದು ಮುತ್ತಿಕೊಂಡು ಹೋದವು. ಎಷ್ಟು ಹಣ ವ್ಯಯಿಸಿದರೂ ಆ ಕಾಯಿಲೆಗಳು ಅವನನ್ನು ಬಿಟ್ಟು ಹೋಗಲಿಲ್ಲ. ಒಮ್ಮೆ ರಾತ್ರಿ ಕಳ್ಳರು ಬಂದು ಅವನ ಮನೆ ಮತ್ತು ಅಂಗಡಿಯನ್ನು ದೋಚಿಕೊಂಡು ಹೋದರು. ಇದರಿಂದ ಅವನು ಬರಿಗೈದಾಸನಾದ. ಇದ್ದ ಮನೆಯನ್ನು ಮಾರಿ ಜೀವನ ಸಾಗಿಸತೊಡಗಿದ. ಕುಳಿತು ಉಣ್ಣುವವನಿಗೆ ಗುಡಿಕೆಯನ್ನು ಸಾಲದು. ಹಾಗೆ ಇದ್ದ ಹಣವು ಕರಗಿತ್ತು. ಅವನ ಹೆಂಡತಿ ಅವನನ್ನು ಬಿಟ್ಟು ಒಂಟಿಯಾಗಿ ಹೋದಳು. ಈಗ ವಿಜಯ ಶರ್ಮನು ರೋಗಿಷ್ಠನು ನಿರ್ಗತಿಕನು ಆಗಿ ಬೀದಿ ಬೀದಿ ಅಲೆಯುತ್ತಾ ತಿರುಗಿದನು. ಇದನ್ನು ನೋಡಿದ ವಿಜಯ ಶರ್ಮ ಕೂಡಲೇ ಅವನನ್ನು ಕರೆದುಕೊಂಡು ಹೋಗಿ ಅವನ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಅವನನ್ನು ವಾಸಿ ಮಾಡಿದನು. ಆಗ ವಿಜಯ ಶರ್ಮ ನಾಚಿಕೆಯಿಂದ ವಿನಯ ಶರ್ಮನ ಮುಂದೆ ತಲೆ ತೆಗೆಸಿದನು. ನೀನು ಹೇಳಿದ್ದು ನಿಜ. ನಾನು ಇಷ್ಟು ದಿನ ದುಡ್ಡೇ ಸರ್ವಸ್ವ ಎಂದು ಬದುಕುತ್ತಿದ್ದೆ. ಆದರೆ ನಿಜವಾದ ಸುಖವಿರುವುದು ದುಡ್ಡಲ್ಲಿ ಅಲ್ಲ, ಅದು ಸೇವೆಯಲ್ಲಿ ಎಂದು ನನಗೆ ಈಗ ತಿಳಿಯಿತು. ನಾನು ಇನ್ನು ಮುಂದೆ ನಿನ್ನ ಹಾಗೆ ದೀನದಲಿತರ ಸೇವೆ ಮಾಡಿಕೊಂಡು ನಿನ್ನ ಆಶ್ರಮದಲ್ಲೇ ಇರುತ್ತೇನೆ ಎಂದು ಅವಕಾಶ ಮಾಡಿಕೊಡು ಎಂದು ಹೇಳಿದ. ಆಗ ವಿನಯ ಶರ್ಮ